ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, T20 ವಿಶ್ವಕಪ್ಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅದೇನಪ್ಪ ಅಂತಂದ್ರೆ 2026ರ T20 ವಿಶ್ವಕಪ್ನಿಂದ ಬಾಂಗ್ಲಾದೇಶ ಹೊರಬಿದ್ದಿದೆ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶ ತಂಡದ ಬದಲಾಗಿ ಸ್ಕಾಟ್ಲೆಂಡ್ ಅವರು ಅವಕಾಶ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ಇದು ಯಾವುದೇ ಥರ ಫೇಕ್ ನ್ಯೂಸ್ ಅಲ್ಲ, ಇದು 100% ಪಕ್ಕಾ ನ್ಯೂಸ್ ಅಂತಲೇ ಹೇಳ್ತೀನಿ. T20 ವಿಶ್ವಕಪ್ನ ವೇಳಾಪಟ್ಟಿಯಲ್ಲಿ ಎಲ್ಲ ತಂಡಗಳನ್ನು T20 ವಿಶ್ವಕಪ್ಗೆ ಅರ್ಹತೆ ಪಡೆದಿರುವಂಥ ಎಲ್ಲ ತಂಡಗಳನ್ನು ಗ್ರೂಪ್ಗಳಾಗಿ ವಿಂಗಡಿಸಿದ್ದರು. ಅದರಲ್ಲಿ ಬಾಂಗ್ಲಾದೇಶ ಗ್ರೂಪ್ ಸಿ ನಲ್ಲಿತ್ತು. ಸಿ ಗ್ರೂಪ್ನಲ್ಲಿರುವಂಥ ಬಾಂಗ್ಲಾದೇಶವನ್ನು ತೆಗೆದುಹಾಕಿ ಅದರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ಅವರು ಸ್ಥಾನ ಪಡೆದಿದ್ದಾರೆ ಅಂತಲೇ ಹೇಳ್ಬೋದು. ICC ಅವರು ಬಾಂಗ್ಲಾದೇಶಕ್ಕೆ 24 ಗಂಟೆಗಳ ಗಡುವು ಕೊಟ್ಟಿದ್ದರು. ನೀವು T20 ವಿಶ್ವಕಪ್ ಭಾರತದಲ್ಲಿ ಆಡಬೇಕು, ಭಾರತವನ್ನು ಬಿಟ್ಟು ಬೇರೆ ಯಾವುದೇ ಸ್ಥಳಗಳಲ್ಲಿ ನಿಮಗೆ ಆಟವನ್ನು ಆಡಲು ಅವಕಾಶ ಮಾಡಿಕೊಡೋದಿಲ್ಲ, ನೀವು ಆಡ್ತಿರಲ್ಲ ಅಂತ ಅವರು 24 ತಾಸೊಳಗೆ ಹೇಳ್ರಿ ಅಂತ ಹೇಳಿದರು. ಅವರು ಬಾಂಗ್ಲಾದೇಶದವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಪ್ಪಂದವನ್ನು ಅವರು ನೀಡಿಲ್ಲ. ಇದರಿಂದ ICC ಅವರು ಸ್ಟ್ರಿಕ್ಟ್ ಆಗಿ ಬಾಂಗ್ಲಾದೇಶದವರನ್ನು 2026ರ T20 ವಿಶ್ವಕಪ್ನಿಂದ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಸ್ಕಾಟ್ಲೆಂಡ್ ಅವರಿಗೆ ಅವಕಾಶ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶದವರು ನಾವು ಭಾರತದಲ್ಲಿ T20 ವಿಶ್ವಕಪ್ಪನ್ನು ಆಡುವುದಿಲ್ಲ, ನಮಗೆ ಬೇರೆ ಯಾವುದೇ ಶ್ರೀಲಂಕಾದಲ್ಲಾಗಲಿ ಅಥವಾ ದುಬೈನಲ್ಲಾಗಲಿ ನಮಗೆ ಅವಕಾಶ ಮಾಡಿಕೊಡಿ ಅಂತ ICCಗೆ ಒಂದು ಮನವಿಯನ್ನು ಸಲ್ಲಿಸಿತ್ತು. ಆ ಮನವಿಯನ್ನು ICC ತಿರಸ್ಕರಿಸಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಭಾರತ T20 ವಿಶ್ವಕಪ್ ಭಾರತ ಆತಿಥ್ಯ ವಹಿಸುತ್ತಿರುವುದರಿಂದ ಎಲ್ಲ ಮ್ಯಾಚ್ಗಳು ಇಂಡಿಯಾದಲ್ಲಿ ಹಾಗೂ ಶ್ರೀಲಂಕಾದಲ್ಲಿ ನಡೀಬೇಕು. ವೇಳಾಪಟ್ಟಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶದವರು ಇಂಡಿಯಾದಲ್ಲಿ ಮ್ಯಾಚ್ ಆಡಬೇಕಾಗಿತ್ತು. ಆದರೆ ಬಾಂಗ್ಲಾದೇಶದವರು ಬಾಂಗ್ಲಾದೇಶದ ಆಟಗಾರರಿಗೆ ಭಾರತದಲ್ಲಿ ಭದ್ರತೆ ಇಲ್ಲ, ಹಂಗಾಗಿ ನಾವು ಬೇರೆ ಸ್ಥಳವನ್ನು ಮನವಿ ಮಾಡುತ್ತಿದ್ದೇವೆ ಅಂತ ಕೇಳಿದರು. ಆದರೆ ಅವರ ಮನವಿಯನ್ನು ICC ತಿರಸ್ಕರಿಸಿ ನೇರವಾಗಿ T20 ವಿಶ್ವಕಪ್ನಿಂದ ತೆಗೆದುಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶವ್ರ ರಗಳೆ ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ 2026ರ IPLನಿಂದ ಮುಸ್ತಫಿಜುರ್ ರೆಹಮಾನ್ ಅವರು ತೆಗೆದುಹಾಕಿದ್ದರಿಂದ ಒಂದಲ್ಲ ಒಂದು ರೀತಿಯಲ್ಲಿ ಬಾಂಗ್ಲಾದೇಶದವರು ಖ್ಯಾತಿ ತೆಗಿತಾನೆ ಬಂದರು. ನಾವು ಭಾರತದಲ್ಲಿ ಮ್ಯಾಚ್ಗಳನ್ನು ಆಡಲ್ಲ, ICC ಪಾರ್ಸಿಲಿಟಿ ಮಾಡ್ತಾ ಇದೆ, ಇಂಡಿಯಾದವರಿಗೆ ಒಂದು ರೀತಿ ನೋಡ್ತಾ ಇದೆ, ನಮಗೆ ಒಂಥರ ನೋಡ್ತಾ ಇದೆ, ನಮಗೆ ಅವರು ಭಾರತ ದೇಶದವರು ಬೇರೆ ಸ್ಥಳ ಕೇಳಿದರೆ ಕೊಡ್ತಾರೆ, ನಮಗೆ ಕೊಡೋಂಗಿಲ್ಲ ಅಂತ ಹಲವಾರು ಆರೋಪಗಳನ್ನು ಮಾಡುತ್ತಾ ಕೊನೆಯದಾಗಿ ಅವರು ಭಾರತದಲ್ಲಿ ಆಡಲು ನಿರಾಕರಿಸಿದ್ದರಿಂದ 2026ರ T20ಯಿಂದ ಹೊರಗುಳಿದಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಪ್ರತಿಯೊಂದು ಇದೇ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.